ಮನೆಗೆ ಅವರು ವಾಪಸ್ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಊಟ ಕರೆಯೋದು, ಫೋಟೋ ಹಾಕೋದು ಮತ್ತು ಶಾಲೆ ಹಾಕೋದು ಇದು ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವ್ರಿಗೆ ಅವ್ರು ಕಿವಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಊರಲ್ಲಿ ನೀವು ಮಾಡ್ಕೊಳ್ಳಿ. ಅದು ಕಾಂಗ್ರೆಸ್ ಸುತ್ತ ಇರೋ ಊರಲ್ಲಿ ಬಂದು ವೋಟ್ ಹಾಕ್ತೀನಿ ಅಂತಂದರೆ ನಾಚಿಕೆ ಆಗ್ಬೇಕು ನಿಮಗೆ. ಇವೆಲ್ಲ ತಪ್ಪು ಕಲ್ಪನೆಗಳು. ಅವರೇ ವಿಶ್ವಾಸ ಇಟ್ಟು ವೋಟ್ ಹಾಕ್ತಾರೆ, ಏನು ತೊಂದರೆ ಇಲ್ಲ. ಯಾರ ಮೇಲೆ ಅಭಿಮಾನ ಅದು. ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ಕೆಲಸ ಆಗಿದೆ ಅನ್ನೋದನ್ನ ಒಂದು ರೌಂಡ್ ಅವ್ರು ನೋಡ್ಕೊಬರ್ಬೇಕು. ಸುಮ್ಮನೆ ಬರೀ ಸುಳ್ಳು ಹೇಳ್ತಾರೆ, ಅಲ್ಲಾಗಿಲ್ಲ ಇಲ್ಲಾಗಿಲ್ಲ. ಸರ್ಕಾರ ಮಾತೆತ್ತರು ಸಾಕು. ಸಿದ್ದರಾಮಯ್ಯ ಸರ್ಕಾರ ಸಾಲ ಮಾಡಿದೆ, ಸಾಲ ಮಾಡದೆ ಯಾರು ಜೀವನ ಮಾಡೋಕ್ಕಾಯ್ತದೆ? ಒಂದು ಮದುವೆ ಮಾಡೋಕ್ಕೆ ಸಾಲ ಮಾಡಬೇಕು, ಮನೆ ಕಟ್ಟಕ್ಕೆ ಸಾಲ ಮಾಡಬೇಕು, ರಾಜ್ಯ ನಡೆಸೋಕ್ಕೆ ಸಾಲ ಮಾಡಿದ್ರೆ ಅದು ತಪ್ಪೇನಿಲ್ಲ. ನಾನು ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಅಭಿಮಾನಿ ಬಂಧುಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಾವು ಇವತ್ತು ಇಂಥ ಶಾಸಕರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದು. ಈ ಶಾಸಕರು KR ನಗರ ತಾಲೂಕಲ್ಲಿ ಯಾವುದೇ ಒಂದು ಚಿಕ್ಕ ಹುಡುಗ ಬಂದ್ರೂ ತಪ್ಕೊಳ್ಳೋಂಥ ಪ್ರವೃತ್ತಿ ಇರತಕ್ಕಂಥ ಶಾಸಕರು ನಮ್ಮ ಶಾಸಕರು. ಅವ್ರ ಥರ ದುರಂಕಾರ ಇವೆಲ್ಲ ನಮ್ಮ ಶಾಸಕರಲ್ಲಿಲ್ಲ. ಅದನ್ನು ಈ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮುಖಾಂತರ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳಕ್ಕೆ ಇಷ್ಟಪಡೋದಿಷ್ಟೇ. ವಿಶ್ವಾಸ ಇರೋದು ನಮ್ಗೆ ವಿಶ್ವಾಸ, ನಮ್ಗೆ ಓಟ್ ಹಾಕ್ತಾರೆ, ನಿಮ್ಗೆ ವಿಶ್ವಾಸ ನಿಮ್ಗೆ ಓಟ್ ಹಾಕ್ತಾರೆ. ಎದುರಿಸೋದು ಪಕ್ಷಗಳು. ನಮ್ಮ ಅಮಿತ್ ಅವ್ರ ಪಾಪ ಏನೋ ಆಸೆ ಇಟ್ಕೊಂಡು ಬಂದು ಇವರೆಲ್ಲ ಸೇರಿಸ್ತಾ ಇದ್ರಿ, ದೊಡ್ಡ ಲೀಡರ್ ಆಗ್ಬೋದು ಅಂತ ಹೇಳಿದ್ರು. ಬಟ್ ಎಲ್ಲ ವಾಪಸ್ ಬಂದಿರೋದು ನೋಡಿದ್ರೆ ನಮ್ಗೆ ಯಾಕೋ ಅನುಮಾನ ಆಯ್ತದೆ. ಅವ್ರನ್ನೂ ಸಹ ನಾವು ಮನವೊಲಿಸಿ ವಾಪಸ್ ಕರ್ಸ್ಕೊ ಬರ್ತಕ್ಕಂಥ ಕೆಲಸನ ಮಾಡೋಣ. ಅವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ಬರಲಿ, ನಮ್ಮ ಪಕ್ಷದಲ್ಲಿ ಇರಲಿ. ಯಾರ್ಯಾರು ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಗಳು ಒಪ್ಕೊಂಡು ಬರ್ತಾರೆ ಅವರೆಲ್ಲರಿಗೂ ಸ್ವಾಗತ ಇರ್ತದೆ. ಕೆಂಚಲಿ ಗ್ರಾಮದಲ್ಲಿ ಯಾರು ಏನೂ ಮಾಡೋಕ್ಕಾಗಿಲ್ಲ. ನಾನೇ ಕಾಂಗ್ರೆಸ್ ಬಿಟ್ಟು ಹೋದ್ರು ಕಾಂಗ್ರೆಸ್ ಓಟ್ ಕಾಂಗ್ರೆಸ್ಗೆ ಬರ್ತವೆ. ಸುಮ್ಮನೆ ಜನ ಏನು ಮಾಡ್ತಾರೆ, ಗೊಂದಲ ಮಾಡೋದು. ಕೆಂಚಲಿ ಕುರುಬ ಸಮಾಜದವರೆಲ್ಲ ದಳಕ್ಕೆ ಬಂದ್ಬಿಟ್ರು, ಬಾಚಳ್ಳಿಲಿ ದಳಕ್ಕೆ ಬಂದ್ಬಿಟ್ರು. ಎಲ್ಲಿ ಈಗ ಈ ತಾಲೂಕಲ್ಲಿ ಈ ಕುರುಬ ಸಮಾಜ ಇರೋ ಊರುಗಳ ಪ್ರತಿಯೊಬ್ಬರು ಹೋಗಿ ನೋಡ್ಕೊ ಬನ್ನಿ. ಇವತ್ತುವರೆಗೆ 10 ರೂಪಾಯಿ ಹಣ ಹಾಕಿದೆ ಕರಗ್ಲು ಭೂಮಿ ಅಂತಿರೋ ಕುರುಬ ಸಮಾಜ ಇರೋ ಊರುಗಳ. ಇವತ್ತೇ ಬಂಗಾರದಂಥ ಭೂಮಿ ಮಾಡಿದಂಥ ನಾಯಕರು ರವಿಶಂಕರ್ ಅವರು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಯಾವ ಊರಲ್ಲೂ ನಮ್ಮ ಊರಲ್ಲಿ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಊರಲ್ಲೂ ತಂದೆ ಆದಂಥ ಕೆಲಸ ಕಾರ್ಯಗಳಾಯ್ತವೆ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಶಾಸಕರು 15 ವರ್ಷ ಅವ್ರು ಮಾಡಿದಂಥ ಕೆಲಸನ 3 ವರ್ಷದಲ್ಲಿ ಮಾಡ್ತಾ ಹೋಗ್ತಕ್ಕಂಥದ್ದು ನಮ್ಮ ಶಾಸಕರ ಕರ್ತವ್ಯ ಮಾಡಿದ್ದಾರೆ. ಆ ಒಂದು ದೃಷ್ಟಿಲಿ ಮುಂದೆ 2028ಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಮನಸ್ಸಲ್ಲಿ ಏನೇ ದ್ವೇಷ ಅಸೂಯೆ ಇರ್ಬೋದು ಅದನ್ನು ಬದಿಗೊತ್ತಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಈ ಒಂದು ಶಾಸಕರು 2028ಕ್ಕೆ ರವಿಶಂಕರ್ ಅವ್ರನ್ನ ಮತ್ತೊಮ್ಮೆ ಶಾಸಕರನ್ನ ಮಾಡಬೇಕು. ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಸಹ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಅವೆರಡು ನಮ್ಮ ಅಜೆಂಡಾಗಳು. ಅವನ್ನ ನಾವೆಲ್ಲರೂ ಕೆಲಸ ಮಾಡಿದ್ರಿ. ಪುನಃ ವಾಪಸ್ ಕಾಂಗ್ರೆಸ್ಗೆ ಬರ್ತಾ ಇದ್ರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಮುಂದೆ ಇಂಥ ಕೆಲಸಗಳಿಗೆ ಅವಕಾಶ ಮಾಡ್ಕೊಡೋದು ಬೇಡಿ. ಸುಮ್ಮನೆ ಏನು ಹೇಳ್ತಾರೆ, ಎಲ್ಲ ಬೇರೆ ಬೇರೆ ಸಮಾಜಗಳು ದಿಕ್ ತಪ್ತವೆ. ಕುರುಬರೇ ಹೋಯ್ತಾರಂತೆ ಅನ್ನೋ ದಿಕ್ ತಪ್ತದೆ. ಅದಾಗಬಾರ್ದು. ಇನ್ನೆಲ್ಲೂ ಸಹ ಇದಕ್ಕೆ ಅವಕಾಶ ಕೊಡಬಾರ್ದು. ಏನೇ ತಪ್ಪು ತಪ್ಪಿದ್ರು ಕೂತ್ಕೊಂಡು ಶಾಸಕರ ಜೊತೆ ಮಾತಾಡಿ, ದೊರಸಭೆಗಳ ಜೊತೆ ಮಾತಾಡಿ ಪರಿಹಾರ ಮಾಡ್ಕೊಳ್ತಕ್ಕಂಥ ಕೆಲಸನ ತಾವೆಲ್ಲ ಮಾಡಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಸೋಮವಾರ